ಇವತ್ತು ಭಾರತೀಯ ಜನತಾ ಪಾರ್ಟಿ ನಿನ್ನೆ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಸನ್ಮಾನ್ಯ ರಾಜ್ಯಪಾಲರನ್ನು ಅವರ ಭಾಷಣವನ್ನು ಇದೇ ರೀತಿ ಮಾಡಬೇಕು ಅಂತಕ್ಕಂಥ ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅವರು ಭಾಷಣವನ್ನು ಸಿದ್ಧಪಡಿಸಿದಂಥ ಸಂದರ್ಭದಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ನಮ್ಮ ರಾಜ್ಯಪಾಲರನ್ನು ಇದೇ ರೀತಿ ಭಾಷಣವನ್ನು ಮಾಡಬೇಕು, ನಾವು ಬರ್ಕೊಟ್ಟಂಥ ಯಥಾಸ್ಥಿತಿ ಭಾಷಣವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೇಂದ್ರದ ವಿರುದ್ಧವಾದಂಥ ಭಾಷಣವನ್ನು ಮಾಡದೆ ಯಾವ ಸಂವಿಧಾನಿಕ ಅಡಿಯಲ್ಲಿ ಏನು ಮಾತಾಡ್ಬೋದು ಅಷ್ಟನ್ನು ಸಹ ಮಾತಾಡಿ ಅವರು ಹೊರಬರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಗುಂಡಾ ಶಾಸಕರು, ಸಂವಿಧಾನಕ್ಕೆ ಗೌರವ ಕೊಡದಂಥ ಶಾಸಕರುಗಳು, ಅದರಲ್ಲೂ ಸಹ ವಿಶೇಷವಾಗಿ ಹರಿಪ್ರಸಾದ್ ಅಂತ ಒಬ್ಬ ಗುಂಡಾ ಶಾಸಕ, ಬಾಲಕೃಷ್ಣ ಅಂತಕ್ಕಂಥದ್ದು, ಈ ರೀತಿ ಅವರಿಗೆ ಬರುವಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಭಾಳ, ಅದರಲ್ಲೂ ಸಹ ವಿಶೇಷವಾಗಿ ಒಬ್ಬ ದಲಿತ ರಾಜ್ಯಪಾಲ, ಆ ದಲಿತ ವಿರೋಧ ನೀತಿಯನ್ನು ತೋರಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಗೆ ಅಗೌರವ ತಂದಿರತಕ್ಕಂಥದ್ದು. ಅದಕ್ಕೋಸ್ಕರ ಅವರ ವಿರುದ್ಧವಾಗಿ ಆ 6 ಗುಂಡಾಗಳು ಆ ವರ್ತನೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡಲೇ ರಾಷ್ಟ್ರಪತಿಗಳು ಮುಂದೆ ಬರಬೇಕು, ಅವ್ರನ್ನ ವಜಾಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಸಹ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಇರತಕ್ಕಂಥದ್ದಿಷ್ಟೇ, ಈ ರೀತಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಅಗೌರವ ತರೋದಾದರೆ ಅಂಥ ಸರ್ಕಾರನೂ ಸಹ ಕಿತ್ತೋಗಿರಬೇಕು, ರಾಷ್ಟ್ರಪತಿ ಆಡಳಿತವನ್ನು ತರಬೇಕು. ಯಾಕೆಂದರೆ ರಾಜ್ಯದಲ್ಲಿ ಎಲ್ಲಿ ನೋಡು ಕೊಲೆ, ಸುಲಿಗೆ, ಅತ್ಯಾಚಾರಗಳು ವಿರಳವಾಗಿ ನಡೀತಾ ಇದೆ. ಮತ್ತು ಒಬ್ಬ ಶಾಸಕನ ಮನೆ ಮುಂದೆ ಹೋಗಿ ಗುಂಡಾಗಿರಿ ಮಾಡಿ ಮನೆಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡಿಸ್ತಾರೆ. ಇನ್ನೊಬ್ಬ ಶಾಸಕ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಅವ್ನು ಬಿಡೋದಿಲ್ಲ, ಅವ್ರ ಕತೆ ಮುಗಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ ನೇರವಾಗಿ. ಅಂಥ ಶಾಸಕರ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ ನೀವು? ಯಾವುದೇ ರೀತಿಯಾದಂಥ ಕ್ರಮವನ್ನು ನೀವು ತಗೊಂಡಿಲ್ಲ. ಅದ್ರ ಬದಲಾಗಿ ನರೇಗಾದಲ್ಲಿ ಕರ್ನಾಟಕ ರಾಜ್ಯ 18,000 ಕೋಟಿ ಲೂಟಿ ಹೊಡೆದಿದ್ದೀರ ನಿಮ್ಮ ಕಾರ್ಯಕರ್ತರು. ನೀವು ನಿಮ್ಮ ಸರ್ಕಾರದ ಕುಮ್ಮಕ್ಕಿಂದ ನರೇಗಾ ಅಂದ್ರೇನು, ಅಲ್ಲಿಯ ಕೂಲಿಗಾಗಿ ಕಾಳು ಅನ್ನೋಕ್ಕೋಸ್ಕರ ಅವತ್ತೊಂದು ದಿನ ಮಾಡಿದಂಥ ಒಂದು ಕಾರ್ಯಕ್ರಮ ಏನಿದೆ ಬಡವ್ರಿಗೋಸ್ಕರ, 100 ದಿನ ಒಬ್ಬ ಬಡವರಿಗೆ 100 ದಿನ ಕೆಲಸ ಕೊಡೋದು, ಅದನ್ನ ನೀವು ತಗೊಂಡು JCBನಲ್ಲಿ ಲೂಟಿ ಹೊಡೆದು 18,000 ಕೋಟಿ, ಇದೆಲ್ಲವೂ ಸಹ ರಾಜ್ಯದ ಕೇಂದ್ರದ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನರೇಗಾ ಹೆಸರನ್ನು ಬದಲಾಯಿಸಿ ಇವತ್ತು ಕೇವಲ 10% ಮಾತ್ರ ಕೊಡ್ತಾಯಿದ್ರಿ. ನಿಮಗೂ ಅಕೌಂಟಬಿಲಿಟಿ ಇರಬೇಕು ಅನ್ನೋಕ್ಕೋಸ್ಕರ ರಾಜ್ಯ ಸರ್ಕಾರ 40%, ಕೇಂದ್ರ ಸರ್ಕಾರ 60% ನರೇಗಾ ಒಂದು ಯೋಜನೆಗೆ, ಅದರಲ್ಲೂ ಸಹ ವಿಶೇಷವಾಗಿ UBG ರಾಮ್ಜಿ ಅನ್ನೋ ಹೆಸರಲ್ಲಿ ಆ ಒಂದು ಯೋಜನೆಯನ್ನು ಬದಲಾಯಿಸಿದ ತಕ್ಷಣ ನಿಮ್ಗೆ ಯಾಕೆ ಅಷ್ಟೊಂದು ಆಕ್ರೋಶ? ನಿಮಗೆ ಕಾನೂನು ರೀತಿಯಲ್ಲಿ ಏನು ಅನ್ಯಾಯಗಳು ಅಕ್ರಮ ನಡೀತಿದೆ ಅದನ್ನು ವಿರುದ್ಧವಾಗಿ ಇವತ್ತು ಕೇಂದ್ರ ಸರ್ಕಾರ ಕಾನೂನನ್ನು ಬಿಗಿಗೊಳಿಸೋ ದೃಷ್ಟಿಯಿಂದ ಅದರ ನೇಮನ್ನು ಬದಲಾಯಿಸಿದ ತಕ್ಷಣ ನಿಮಗೆ ಹೊಟ್ಟೆ ನೋವು ಶುರುವಾಗಿದೆ. ಅಂದರೆ ಲೂಟಿ ಹೊಡೆಯೋದನ್ನು ನಿಲ್ಲಿಸಿದ್ರಲ್ಲ, ಅದು ನಿಮ್ಗೆ ಆಗ್ತಾಯಿಲ್ಲ. ಕರ್ನಾಟಕ ರಾಜ್ಯದ ಬಡವರ ದುಡ್ಡನ್ನು, ಟ್ಯಾಕ್ಸ್ ದುಡ್ಡನ್ನು ಲೂಟಿ ಹೊಡೆಯುವಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರದಾಗಿದೆ. ಅದಕ್ಕೋಸ್ಕರ ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ನೀವೇನು ಗಲಾಟೆ ಮಾಡಿದರೆ ಅದ್ರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಘಟಕ ಇವತ್ತು ಹೋರಾಟವನ್ನು ಮಾಡ್ತಾಯಿದೆ. ಕೂಡಲೇ ಗುಂಡಾ ಶಾಸಕರುಗಳನ್ನ ಕೂಡಲೇ ವಜಾಗೊಳಿಸಬೇಕು ಅಂತೇಳಿ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತೀವಿ. ಹಾಗೆಯೇ ಈ ಸರ್ಕಾರ ಏನು ಈ ಗುಂಡಾಗಳಿಗೆ ಕುಮ್ಮಕ್ಕು ಕೊಡ್ತಿದೆ, ಈ ಕುಮ್ಮಕ್ಕು ಕೊಡುವಂಥ ಸರ್ಕಾರನೂ ಸಹ ರಾಷ್ಟ್ರಪತಿ ಆಡಳಿಕೆಯನ್ನು ಕೊಡಬೇಕು. ಯಾಕಂದರೆ ರಾಜ್ಯದ ತುಂಬ ಇವತ್ತು ಯಾವುದೇ ಡೆವಲಪ್ಮೆಂಟ್ ನಡೀತಾ ಇಲ್ಲ, ಅದ್ರ ಬದಲಾಗಿ ಸುಲಿಗೆಗಳು ನಡೀತಾ ಇದೆ, ಲಂಚಾವತಾರ ನಡೀತಾ ಇದೆ. ಎಷ್ಟು ಹಗರಣಗಳ್ರಿ, ನಿಮ್ಮ ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ, ನಾಚಿಕೆ ಆಗೋದಿಲ್ವ ನಿಮಗೆ? ನೀವೇ ಸ್ವತಃ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗ್ಬೇಕಾಯ್ತು ಮೂಡ ಹಗರಣದಲ್ಲಿ. ನಿಮ್ಮ ಒಂದು ವಿಚಾರ ಏನಿದೆ, ಯಾಕೆ ಇವಳಿಗೆ ಎದುರ್ಕತ್ತೀರಿ, ಯಾಕೆ CBIಗೂ ಎದುರ್ಕತ್ತೀರಿ ಅಂದರೆ ಇದೇನಾದರೂ ತನಿಖೆ ನಡೆದಿದ್ರೆ ರಾಜ್ಯ ಸರ್ಕಾರ ಯಾವತ್ತೋ ಬಿದ್ದೋಗ್ತಿತ್ತು. ಅದಕ್ಕೋಸ್ಕರ ಈ ಒಂದು ಹೋರಾಟವನ್ನು ಮೈಸೂರು ಘಟಕದ ವತಿಯಿಂದ ನಾವು ಇವತ್ತು ಯುವ ಮೋರ್ಚಾದ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣವರು, ರಾಕೇಶ್ ಅವರು, ನಮ್ಮ ಎಲ್ಲ ತಂಡ, ಎಲ್ಲ ಮಂಡಲಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ.